ಕ್ರಿಕೆಟ್ ಅಂದ್ರೆ ಕೇವಲ ಬ್ಯಾಟ್ ಮತ್ತು ಬಾಲ್ ಆಟ ಮಾತ್ರ ಅಲ್ಲ. ಇವತ್ತು ಕ್ರಿಕೆಟ್ ಹೈಟೆಕ್ ಟೆಕ್ನಾಲಜಿಗಳ ಮೇಲೆ ಓಡುತ್ತಿರುವ ಸ್ಮಾರ್ಟ್ ಆಟವಾಗಿದೆ. ಒಂದು ಕಾಲದಲ್ಲಿ ಅಂಪೈರ್ ಕಣ್ಣಿನ ಅಂದಾಜು ಮುಖ್ಯವಾಗಿತ್ತು, ಆದ್ರೆ ಇವತ್ತು ನಿರ್ಧಾರಗಳ ಹಿಂದೆ ವಿಜ್ಞಾನ ಕೆಲಸ ಮಾಡುತ್ತಿದೆ. ಇಂದಿನ ಈ ವಿಡಿಯೋದಲ್ಲಿ ಕ್ರಿಕೆಟ್ ನಲ್ಲಿ ಬಳಸಲಾಗುತ್ತಿರುವ ಇಂಟ್ರೆಸ್ಟಿಂಗ್ ಟೆಕ್ನಾಲಜಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಸ್ನಿಕೋಮೀಟರ್ ಬಗ್ಗೆ ನೋಡೋಣ. ಮೈದಾನದಲ್ಲಿ ಸಾವಿರಾರು ಜನ ಕೂಗುತ್ತಿದ್ದಾಗ ಬ್ಯಾಟ್ಗೆ ಬಾಲ್ ಸಣ್ಣ ಎಡ್ಜ್ ತಾಗಿದ್ರೆ ಅಂಪೈರ್ಗೆ ಕೇಳಿಸೋದಿಲ್ಲ. ಅಲ್ಲಿ ಸ್ನಿಕೋಮೀಟರ್ ಸಹಾಯಕ್ಕೆ ಬರುತ್ತದೆ. ಸ್ಟ್ಯಾಂಪ್ ಹಿಂಭಾಗದಲ್ಲಿ ಇಡಲಾಗಿರುವ ಮೈಕ್ರೋಫೋನ್ ಸಣ್ಣ ಶಬ್ದವನ್ನು ಕ್ಯಾಪ್ಚರ್ ಮಾಡುತ್ತದೆ. ಆ ಸೌಂಡ್ ಅನ್ನು ಸಾಫ್ಟ್ವೇರ್ ಜೊತೆ ಸಿಂಕ್ರೊನೈಸ್ ಮಾಡಿ ವಿಡಿಯೋ ಜೊತೆ ಸಿಂಕ್ ಮಾಡಿ ಪರದೆಯಲ್ಲಿ ತೋರಿಸಲಾಗುತ್ತದೆ. ಸ್ನಿಕೋ ಅಡ್ವಾನ್ಸ್ಡ್ ವರ್ಷನ್ ಈಗ ಅಲ್ಟ್ರಾ ಎಡ್ಜ್ ಬಂದಿದೆ. ಸ್ನಿಕೋಮೀಟರ್ ಯಾವುದೇ ಶಬ್ದವನ್ನ ಸೌಂಡ್ ವೇವ್ ಗ್ರಾಫ್ ನಲ್ಲಿ ಸ್ಪೈಕ್ ಬಂದ್ರೆ ಎಡ್ಜ್ ಆಗಿರಬಹುದು ಅಂತ ಅಂದಾಜು ಮಾಡ್ತಿತ್ತು. ಆದರೆ ಕೆಲವೊಮ್ಮೆ ಪ್ಯಾಡ್ ಸೌಂಡ್ ನೆಲಕ್ಕೆ ತಗುಲಿದ ಶಬ್ದ ಕೂಡ ಸ್ಪೈಕ್ ತೋರಿಸುತ್ತಿತ್ತು. ಅದರಿಂದ ತಪ್ಪು ನಿರ್ಧಾರ ಆಗೋ ಚಾನ್ಸ್ ಇತ್ತು. ಅಲ್ಟ್ರಾ ಎಡ್ಜ್ ಹೊಸ ಮತ್ತು ಹೆಚ್ಚು ಆಕ್ಯುರೇಟ್ ಟೆಕ್ನಾಲಜಿ. ಇದು ತುಂಬಾ ಸೆನ್ಸಿಟಿವ್ ಆಡಿಯೋ ಸೆನ್ಸರ್ ಮತ್ತು ಪ್ರೊಸೆಸರ್ ಬಳಸಿ ಬಾಲ್ ಬ್ಯಾಟ್ಗೆ ಸಣ್ಣದಾಗಿ ತಗುಲಿದ್ರೂ ಕೂಡ ಸ್ಪಷ್ಟವಾಗಿ ಗ್ರಾಫ್ ನಲ್ಲಿ ತೋರಿಸುತ್ತದೆ ಮತ್ತು ಬಾಲ್ ಪ್ಯಾಡ್ಗೆ ಅಥವಾ ನೆಲಕ್ಕೆ ತಾಗಿದ್ರೆ ಅದನ್ನ ಕೂಡ ವಿಶ್ಲೇಷಿಸುತ್ತೆ. ಹಾಟ್ಸ್ಪಾಟ್ ಟೆಕ್ನಾಲಜಿ ಬ್ಯಾಟ್ ಅಥವಾ ಪ್ಯಾಡ್ಗೆ ಬಾಲ್ ತಾಗಿದ ಸ್ಥಳವನ್ನು ಹೀಟ್ ಸಿಗ್ನಲ್ ಮೂಲಕ ಪತ್ತೆ ಹಚ್ಚುತ್ತದೆ. ಮೈದಾನದ ಬ್ಲಾಕ್ ಸ್ಕ್ರೀನ್ಗಳ ಪಕ್ಕದಲ್ಲಿ ಇಡಲಾದ ಇನ್ಫ್ರಾರೆಡ್ ಕ್ಯಾಮೆರಾಗಳು ಸಣ್ಣ ಉಷ್ಣತೆಯ ವ್ಯತ್ಯಾಸವನ್ನು ಗಮನಿಸುತ್ತವೆ. ಬಾಲ್ ಬ್ಯಾಟ್ಗೆ ತಗುಲಿದಾಗ ಸಣ್ಣ ಹೀಟ್ ಜನರೇಟ್ ಆಗುತ್ತೆ ಮತ್ತು ಇನ್ಫ್ರಾರೆಡ್ ಕ್ಯಾಮೆರಾಗಳು ಈ ಹೀಟ್ ಅನ್ನು ಸೆನ್ಸ್ ಮಾಡಿ ಬಾಲ್ ತಾಗಿದ ಸ್ಥಳದಲ್ಲಿ ಬಿಳಿ ಗುರುತು ಕಾಣಿಸುತ್ತದೆ. ಇದರಿಂದ ಎಡ್ಜ್ ಅಥವಾ ಪ್ಯಾಡ್ ಇಂಪ್ಯಾಕ್ಟ್ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಟೆಕ್ನಾಲಜಿ ಬಹಳ ದುಬಾರಿ ಆದ್ದರಿಂದ ಇದರ ಬಳಕೆ ತುಂಬಾ ಕಮ್ಮಿ. ಅಂಪೈರ್ಗಳು ಓವರ್ನಲ್ಲಿ ಎಷ್ಟು ಬಾಲ್ಗಳು ಆಗಿವೆ ಅಥವಾ ಪಂದ್ಯದಲ್ಲಿ ಆಗಿರುವ ಓವರ್ಗಳ ಸಂಖ್ಯೆಯನ್ನ ಲೆಕ್ಕ ಇಡೋಕೆ ಈ ಡಿಜಿಟಲ್ ಕೌಂಟರ್ಸ್ಗಳು ಸಹಾಯಕ್ಕೆ ಬರ್ತವೆ. ಇಂದಿನ ಡಿಜಿಟಲ್ ಕೌಂಟರ್ಗಳು ಇನ್ನಷ್ಟು ಸುಧಾರಿತವಾಗಿವೆ ಮತ್ತು ತಪ್ಪುಗಳ ಸಾಧ್ಯತೆಯನ್ನು ಕಡಿಮೆ ಮಾಡಿವೆ. ಬೌಲರ್ ಬಾಲ್ ಹಾಕಿದ ನಂತರ ಎಷ್ಟು ಸ್ಪೀಡ್ ಅಲ್ಲಿ ಹಾಕಿದ್ದಾರೆ ಎಂದು ತೋರಿಸಲಾಗುತ್ತೆ. ಇದಕ್ಕೆ ರೆಡಾರ್ ಸ್ಪೀಡ್ ಗನ್ ಸೆನ್ಸಾರ್ಸ್ ಬಳಸಲಾಗುತ್ತೆ. ಇದು ಬೌಲರ್ ಎಷ್ಟು ವೇಗದಲ್ಲಿ ಬಾಲ್ ಎಸೆದಿದ್ದಾರೆ ಎಂಬುದನ್ನು ಅಳೆಯುತ್ತದೆ. ಸೈಡ್ ಸ್ಕ್ರೀನ್ ಹತ್ತಿರ ಇಡಲಾಗಿರುವ ಈ ರೆಡಾರ್ ಸ್ಪೀಡ್ ಗನ್ ಸೆನ್ಸಾರ್ಸ್ ಬೌಲರ್ ಬಾಲ್ ಎಸೆದ ಕ್ಷಣದಿಂದ ಅದು ಬಾಲ್ ನು ಟ್ರ್ಯಾಕ್ ಮಾಡುತ್ತದೆ. ರೇಡಿಯೋ ವೇವ್ ಗಳನ್ನು ಕಳುಹಿಸಿ ಬಾಲ್ ಚಲನೆಯ ವೇಗವನ್ನು ಲೆಕ್ಕ ಹಾಕುತ್ತದೆ ಮತ್ತು ಕಂಪ್ಯೂಟರ್ ಸಿಸ್ಟಮ್ಗಳು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸುತ್ತದೆ. ಕ್ರಿಕೆಟ್ ಮ್ಯಾಚ್ ನಲ್ಲಿ ಪ್ಲೇಯರ್ಸ್ ಗಳ ಸಂಭಾಷಣೆ ತುಂಬಾನೇ ವೈರಲ್ ಆಗ್ತಿರುತ್ತೆ. ಇದರ ಹಿಂದೆ ಇದ್ದದ್ದು ಸ್ಟ್ಯಾಂಪ್ ಮೈಕ್ ಟೆಕ್ನಾಲಜಿ. ಮಧ್ಯದ ಸ್ಟ್ಯಾಂಪ್ ನಲ್ಲಿ ಕ್ಯಾಮೆರಾ ಮತ್ತು ಮೈಕ್ ಅಳವಡಿಸಲಾಗುತ್ತದೆ. ಬ್ಯಾಟ್ ನ ಸಣ್ಣ ಎಡ್ಜ್ ಸೌಂಡ್, ವಿಕೆಟ್ ಕೀಪರ್ ಮಾತು ಕ್ಯಾಪ್ಚರ್ ಆಗುತ್ತವೆ. ಇದು ಅಂಪೈರ್ ನಿರ್ಧಾರಕ್ಕೆ ಮಾತ್ರವಲ್ಲ, ಪ್ರೇಕ್ಷಕರ ಅನುಭವಕ್ಕೂ ಸಹ ಉಪಯುಕ್ತ. ಕ್ರಿಕೆಟ್ ನಲ್ಲಿ LBW ಬಾಲ್ ಟ್ರ್ಯಾಕಿಂಗ್ ಅನ್ನೋದು ಹಾಕೈ ಅನ್ನುವ ಟೆಕ್ನಾಲಜಿ ಮೂಲಕ ಮಾಡ್ತಾರೆ. ಮೈದಾನದಲ್ಲಿ ಹಲವಾರು ಹೈ ಸ್ಪೀಡ್ ಕ್ಯಾಮೆರಾಗಳು ಇರುತ್ತವೆ. ಬೌಲರ್ ಬಾಲ್ ಎಸೆದ ಕ್ಷಣದಿಂದ ಬಾಲ್ ಹೋಗುವ ದಾರಿಯನ್ನ ಅಥವಾ ಟ್ರೆಜೆಕ್ಟರಿಯನ್ನ ಇವು ಟ್ರ್ಯಾಕ್ ಮಾಡುತ್ತವೆ. ಬಾಲ್ ಬ್ಯಾಟ್ಸ್ಮನ್ ಪ್ಯಾಡ್ಗೆ ತಗುಲುವ ತನಕದ ಪಥವನ್ನ ಕ್ಯಾಮೆರಾಗಳು ರೆಕಾರ್ಡ್ ಮಾಡುತ್ತವೆ. ನಂತರ ಕಂಪ್ಯೂಟರ್ ಆ ಡೇಟಾ ಆಧರಿಸಿ ಬಾಲ್ ಮುಂದೆ ಹೇಗೆ ಹೋಗುತ್ತಿತ್ತು ಅಂತ ಅಂದಾಜು ಮಾಡಿ ತೋರಿಸುತ್ತದೆ. ಇದು ಸ್ಟ್ಯಾಂಪ್ಗೆ ತಗುಲ್ತಿತ್ತಾ ಇಲ್ವಾ ಅನ್ನೋದನ್ನ ಕಂಡು ಹಿಡಿಯಲು ಸಹಾಯ ಮಾಡುತ್ತದೆ. ಇದರಲ್ಲಿ ಸ್ವಲ್ಪ ಎರರ್ ಇರೋ ಕಾರಣದಿಂದ ಬಾಲ್ ಕಂಪ್ಲೀಟ್ ಆಗಿ ಸ್ಟ್ಯಾಂಪ್ಗೆ ತಾಗಿದ್ದರೆ ಮಾತ್ರ ಔಟ್ ಎಂದು ಕೊಡ್ತಾರೆ, ಇಲ್ಲ ಅಂಪೈರ್ ಕಾಲ್ ಎಂದು ಹೇಳಲಾಗುತ್ತೆ. ಇತ್ತೀಚೆಗೆ ಈ LED ಬೆಲ್ಸ್ ಬಹಳ ಜನಪ್ರಿಯವಾಗಿವೆ. ಅಲುಗಾಡಿದ ಕ್ಷಣದಲ್ಲೇ ಬೆಲ್ಸ್ ಬೆಳಗುತ್ತವೆ. ಬಾಲ್ ಸ್ಟ್ಯಾಂಪ್ಗೆ ತಗುಲಿದಾಗ ಅಥವಾ ವಿಕೆಟ್ ಕೀಪರ್ ಬೆಲ್ಸ್ ಕೆಡವಿದಾಗ ಆ ಬೆಲ್ಸ್ ತಕ್ಷಣ ಕೆಂಪು ಬಣ್ಣದಲ್ಲಿ ಬೆಳಗುತ್ತವೆ. ಇದರೊಳಗೆ ಮೈಕ್ರೋ ಸೆನ್ಸರ್ ಮತ್ತು ಬ್ಯಾಟರಿ ಇರುತ್ತದೆ. ಬೆಲ್ಸ್ ತಮ್ಮ ಜಾಗದಿಂದ ಸ್ವಲ್ಪ ಎತ್ತಿದರೂ ಕೂಡ ಸರ್ಕ್ಯೂಟ್ ಬ್ರೇಕ್ ಆಗಿ ಲೈಟ್ ಆನ್ ಆಗುತ್ತದೆ. ಇದರಿಂದ ಥರ್ಡ್ ಅಂಪೈರ್ಗೆ ರನ್ ಔಟ್, ಸ್ಟ್ಯಾಂಪಿಂಗ್, ಹಿಟ್ ವಿಕೆಟ್ ತರಹದ ಕ್ಲೋಸ್ ಡಿಸಿಷನ್ಗಳಲ್ಲಿ ತುಂಬಾ ಸಹಾಯ ಆಗುತ್ತದೆ. ಯಾಕಂದ್ರೆ ಯಾವ ಕ್ಷಣದಲ್ಲಿ ಬೆಲ್ಸ್ ಕಳಚಿದವು ಅನ್ನೋದನ್ನ ಸ್ಪಷ್ಟವಾಗಿ ನೋಡಬಹುದು. ಮುಂಚೆ ಕ್ರಿಕೆಟರ್ಗಳು ಗೆದ್ದಾಗ ಈ ಸ್ಟಂಪ್ಸ್ ಗಳನ್ನ ಕಿತ್ತು ಸೆಲೆಬ್ರೇಟ್ ಮಾಡ್ತಿದ್ರು. ಆದ್ರೆ ಈಗ ಸ್ಟಂಪ್ಸ್ ಗಳು ತುಂಬಾ ಕಾಸ್ಟ್ಲಿ ಇರೋದ್ರಿಂದ ಈ ರೀತಿ ಮಾಡೋದು ಕಡಿಮೆ ಆಗಿದೆ. ಡ್ರಾಪ್ ಇನ್ ಪಿಚ್ ಟೆಕ್ನಾಲಜಿ ಅಂದ್ರೆ ಕ್ರಿಕೆಟ್ ಪಿಚ್ ಅನ್ನು ಸ್ಟೇಡಿಯಂನಲ್ಲಿ ನೇರವಾಗಿ ತಯಾರಿಸದೆ ಬೇರೆ ಸ್ಥಳದಲ್ಲಿ ಪೂರ್ಣವಾಗಿ ಬೆಳೆಸಿ ರೆಡಿ ಮಾಡಿ ನಂತರ ಅದನ್ನು ದೊಡ್ಡ ಟ್ರೇ ಅಥವಾ ಸ್ಲ್ಯಾಬ್ ಜೊತೆ ಮೈದಾನಕ್ಕೆ ತರಿಸಿ ಅಳವಡಿಸುವ ವಿಧಾನ. ಈ ಪಿಚ್ ಅನ್ನು ವಿಶೇಷ ಮಣ್ಣು ಮತ್ತು ಗದ್ದೆ ಬಳಸಿ ತಿಂಗಳುಗಳ ಕಾಲ ಬೇರೆ ನರ್ಸರಿ ಪ್ರದೇಶದಲ್ಲಿ ಬೆಳೆಸುತ್ತಾರೆ. ಪಂದ್ಯಕ್ಕೂ ಮುಂಚೆ ಕ್ರೇನ್ ಅಥವಾ ವಿಶೇಷ ಯಂತ್ರದ ಸಹಾಯದಿಂದ ಅದನ್ನು ಮೈದಾನದ ಮಧ್ಯದಲ್ಲಿ ಡ್ರಾಪ್ ಮಾಡುತ್ತಾರೆ. ಅದಕ್ಕೆ ಡ್ರಾಪ್ ಇನ್ ಪಿಚ್ ಅನ್ನೋ ಹೆಸರು ಬಂದಿದೆ. ಈ ಟೆಕ್ನಾಲಜಿ ಹೆಚ್ಚು ಬಳಸೋದು ಮಲ್ಟಿ ಯೂಸ್ ಸ್ಟೇಡಿಯಂಗಳಲ್ಲಿ. ಅಲ್ಲಿ ಕ್ರಿಕೆಟ್ ಜೊತೆ ಫುಟ್ಬಾಲ್, ಕಾನ್ಸರ್ಟ್, ಇತರ ಈವೆಂಟ್ಗಳು ನಡೆಯುತ್ತವೆ. ಇಂದು ಕ್ರಿಕೆಟ್ ಪಿಚ್ ಮಾಡಲು ತಿಂಗಳು ಗಟ್ಟಲೆ ಬೇಕಾಗುತ್ತೆ ಮತ್ತು ಮಲ್ಟಿ ಸ್ಪೋರ್ಟ್ಸ್ ಸ್ಟೇಡಿಯಂಗಳಲ್ಲಿ ಇದನ್ನ ಮಾಡೋದು ಕಷ್ಟ. ಹೀಗಾಗಿ ಡ್ರಾಪ್ ಇನ್ ಪಿಚ್ ಟೆಕ್ನಾಲಜಿಯನ್ನು ಯೂಸ್ ಮಾಡಲಾಗುತ್ತೆ. ಮತ್ತೊಂದು ಲಾಭ ಅಂದ್ರೆ ಪಿಚ್ ಕ್ವಾಲಿಟಿಯನ್ನ ಸಂಪೂರ್ಣ ಕಂಟ್ರೋಲ್ ಮಾಡಬಹುದು. ಸರಳವಾಗಿ ಹೇಳೋದಾದ್ರೆ ಡ್ರಾಪ್ ಇನ್ ಪಿಚ್ ಅಂದ್ರೆ ಹೊರಗೆ ತಯಾರಿಸಿ ನಂತರ ಮೈದಾನಕ್ಕೆ ತರಿಸಿ ಇಡುವ ರೆಡಿ ಮೇಡ್ ಕ್ರಿಕೆಟ್ ಪಿಚ್. ಈ ಎಲ್ಲಾ ಟೆಕ್ನಾಲಜಿಗಳು ಕ್ರಿಕೆಟ್ ಆಟವನ್ನ ಇನ್ನಷ್ಟು ನ್ಯಾಯಸಮ್ಮತ, ರೋಚಕ ಮತ್ತು ಪ್ರೇಕ್ಷಕರಿಗೆ ಹತ್ತಿರ ಮಾಡಿವೆ. ಮುಂದಿನ ವರ್ಷಗಳಲ್ಲಿ ಇನ್ನೂ ಏನು ಹೊಸ ಆವಿಷ್ಕಾರಗಳು ಬರುತ್ತವೋ ನೋಡೋಣ. ನಿಮಗೆ ಯಾವ ಟೆಕ್ನಾಲಜಿ ಹೆಚ್ಚು ಇಷ್ಟವಾಯಿತು ಎಂದು ಕಾಮೆಂಟ್ ನಲ್ಲಿ ತಿಳಿಸಿ. ಇಂತಹ ಇಂಟ್ರೆಸ್ಟಿಂಗ್ ಕಥೆಗಳು ಮತ್ತು ವಿಶ್ಲೇಷಣೆಗಾಗಿ ನಮ್ಮ ಚಾನೆಲ್ ರೈಸಿಂಗ್ ಕರ್ನಾಟಕ ಅನ್ನು ಫಾಲೋ ಮಾಡಿ.